ಎಲ್ಲರಿಗೂ ನಮಸ್ತೆ. ಇವತ್ತು ನಾನೊಂದು ಪನ್ನೀರ್ ಚಿಲ್ಲಿ ಫ್ರೈ ಹೇಗ್ ಮಾಡೋದು ತೋರಿಸ್ತಾ ಇದ್ದೀನಿ. ಸೊ ಮೊದಲಿಗೆ ನಾನು ಒಂದ್ ಕಪ್ ಪನ್ನೀರ್ ತಗೊಂಡಿದ್ದೀನಿ. ಕ್ಯೂಬ್ ಶೇಪ್ ಅಲ್ಲಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. 1/4 ಕಪ್ ಕ್ಯಾಪ್ಸಿಕಮ್, 1/4 ಕಪ್ ಈರುಳ್ಳಿ ತಗೊಂಡಿದ್ದೀನಿ. ಹಾಗೆ ಸೋಯಾ ಸಾಸ್ ಅರ್ಧ ಸ್ಪೂನ್ ತಗೊಂಡಿದ್ದೀನಿ. ಹಾಗೂ ರೆಡ್ ಚಿಲ್ಲಿ ಸಾಸ್ ಅರ್ಧ ಸ್ಪೂನ್ ತಗೊಂಡಿದ್ದೀನಿ. ಹಾಗೆ ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ. ಇದ್ರಲ್ಲಿ 1 ಸ್ಪೂನ್ ಅಷ್ಟೇ ಯೂಸ್ ಮಾಡ್ತೇನೆ. ರೆಡ್ ಚಿಲ್ಲಿ ಪೌಡರ್ 1 ಸ್ಪೂನ್, ಜೀರಿಗೆ 1/4 ಸ್ಪೂನ್ ತಗೊಂಡಿದ್ದೀನಿ. ಅರ್ಧ ಕಪ್ ಎಣ್ಣೆ ತಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. ಇಲ್ಲಿ ನಾನು ಅರ್ಧ ಸ್ಪೂನ್ ಅಷ್ಟೇ ಯೂಸ್ ಮಾಡ್ತೇನೆ. ಈಗ ಮೊದಲಿಗೆ ನಾವು ಫಸ್ಟ್ ಪನ್ನೀರ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ ಪನ್ನೀರ್ ಫ್ರೈ ಆಗ್ಬೇಕು. ಈಗ ನಾನು ಪನ್ನೀರ್ ಹಾಕೋತಾ ಇದ್ದೀನಿ. ಈಗ 1 ಸ್ಪೂನ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ಹಾಗೆ ಕಾರ್ನ್ಫ್ಲೋರ್ 1 ಸ್ಪೂನ್ ಹಾಕೋ, ಕಾಲ್ ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ. ಇದಕ್ಕೆ ಒಂಚೂರು ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಟ್ಕೊಂಡಿದ್ದೀನಿ. ಈಗ ನಾವು ಎಣ್ಣೆ ಹಾಕೊಳ್ತೇವೆ. ಎಣ್ಣೆ ಸ್ವಲ್ಪ ಕಾದ ನಂತರ ನಾವೇನ್ ಪನ್ನೀರ್ ಫ್ರೈ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಿಕ್ಸ್ ಮಾಡಿ, ಇದನ್ನ ಎಣ್ಣೆಲಿ ಫ್ರೈ ಮಾಡ್ಕೋತೀವಿ. ಈಗ ಪನ್ನೀರ್ನ ಹಾಕೊಳ್ಳೋಣ. ಎಣ್ಣೆ ಕಾದಿದ. ಇದು ಚೆನ್ನಾಗಿ ಬ್ರೌನಿಶ್ ಆಗ್ಲಿ, ಅಂದ್ರೆ ಲೈಟ್ ಬ್ರೌನಿಶ್ ಆಗ್ಲಿ, ಆಮೇಲೆ ತೆಗಿಯೋಣ. ಸೊ ಇದೀಗ ಆಗಿದೆ. ಸೊ ತೆಗೆದು ಒಂದು ತಟ್ಟೆಲಿ ಸಪ್ರೇಟ್ ಆಗಿ ಇಟ್ಕೊಳ್ಳೋಣ. ಈಗ ಇನ್ನೊಂದು ಬಾಣಲಿ ತಗೊಂಡಿದ್ದೀನಿ. ಸೊ ಪನ್ನೀರ್ ಏನು ಎಣ್ಣೆ ಫ್ರೈ ಮಾಡಿದ್ವಲ್ಲ ಅದೇ ಎಣ್ಣೆಯಲ್ಲಿ 2 ಸ್ಪೂನು ಹಾಕೊಳ್ತಾ ಇದ್ದೀನಿ. ಸೊ ಇದು ಎಣ್ಣೆ ಕಾಯ್ತಿದ್ದಂಗೆ ಇದಕ್ಕೆ ಜೀರಿಗೆ ಹಾಕೊಳ್ಳೋಣ. ಈಗ ಜೀರಿಗೆ ಹಾಕೋತಾ ಇದ್ದೀವಿ. ಸೊ ನೆಕ್ಸ್ಟ್ ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್ ಹಾಕೊಳ್ಳೋಣ. ಇದನ್ನೆಲ್ಲ ಲೈಟ್ ಆಗಿ ಫ್ರೈ ಮಾಡಿದ್ರೆ ಸಾಕು. ನೋಡಿ, ಪನ್ನೀರ್ ಹಾಕೊಂಡ್ಬಿಡೋಣ. ಇದಕ್ಕೆ ನಾವು ಇವಾಗ ಸೋಯಾ ಸಾಸ್ ಹಾಕೋತೀವಿ. ಹಾಗೆ ರೆಡ್ ಚಿಲ್ಲಿ ಸಾಸ್ ಕೂಡ ಹಾಕೋತೀವಿ. ಸೊ ಇದಕ್ಕೆ ಇವಾಗ ನಾವು ಚೂರು ಉಪ್ಪು ಹಾಕೊಳ್ಳೋಣ. ಆಲ್ರೆಡಿ ಫ್ರೈಗೆ ಹಾಕಿದೀವಿ. ಸೊ ಇದು ಕ್ಯಾಪ್ಸಿಕಮ್ ಈರುಳ್ಳಿಗೆ ಉಪ್ಪು ಹಿಡಿಬೇಕಲ್ಲ, ಅದಕ್ಕೆ ಒಂದು ಚೂರು ಹಾಕೊಳ್ಳೋಣ. ಒಂದು ಪಿಂಚ್ ಅಷ್ಟೇ. ನೋಡಿ, ಚೈನೀಸ್ ಸ್ಟೈಲ್ ಚಿಲ್ಲಿ ಪನ್ನೀರ್ ರೆಡಿ ಆಗಿದೆ. ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು.